ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮಾತನ್ನು ಅಲ್ಲಗಳೆಯೋ ಹಾಗಿಲ್ಲ. ಚಿತ್ರರಂಗ 1931ರಲ್ಲಿ ಮೃಚ್ಛಕಟಕ ಅನ್ನೋ ಚಿತ್ರದಿಂದ ಶುರುವಾಗುತ್ತೆ. ಅದಾದ 13 ವರ್ಷಗಳ ಬಳಿಕ 1954ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಟ್ರಿ ಆಗ್ತಾರೆ. ಬೇಡರ ಕಣ್ಣಪ್ಪ ಇದು 1954ರಲ್ಲಿ ರಿಲೀಸ್ ಆಗಿರುತ್ತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಕೂಡ ಹೌದು. ಈ 13 ವರ್ಷದಲ್ಲಿ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲದೆ ಇರೋ 13 ವರ್ಷದಲ್ಲಿ ಚಿತ್ರರಂಗದಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳ ಸಂಖ್ಯೆ 10ರಿಂದ 15 ಮಾತ್ರ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಂಟ್ರಿ ಆದಮೇಲೆ ಬರೀ 10 ವರ್ಷದಲ್ಲಿ 60 ಚಿತ್ರಗಳನ್ನು ಕನ್ನಡಕ್ಕೆ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ 90% ಸಕ್ಸಸ್ ರೇಟ್ ಇರುವಂತಹ ಹೀರೋ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣಿಸ್ಕೊಳ್ತಾರೆ. ಈ ಕಾರಣಕ್ಕಾಗಿಯೇ ಚಿತ್ರರಂಗವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆಸಿದರು ಅನ್ನೋದು. ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಅವರಷ್ಟೇ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟವರು ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ರವರು. ವಿಷ್ಣುವರ್ಧನ್ ಅವರು 1972ರಿಂದ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಅಲ್ಲಿ ತನಕ ಡಾಕ್ಟರ್ ರಾಜ್ಕುಮಾರ್ ಅವರು 150ಕ್ಕೂ ಹೆಚ್ಚು ಸಿನಿಮಾಗಳನ್ನು ಕೊಟ್ಟಿರ್ತಾರೆ. ಆದರೂ ಕೂಡ ಕಡಿಮೆ ಸಮಯದಲ್ಲೇ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ವಿಷ್ಣುವರ್ಧನ್ ಅನ್ನುವಷ್ಟು ಬೆಳೆದಿರ್ತಾರೆ ವಿಷ್ಣುವರ್ಧನ್ ರವರು. ಅವರು ಸರಿಸಮವಾಗಿ ಸಿನಿಮಾಗಳನ್ನು ಮಾಡಿಕೊಂಡು ಕೋಟ್ಯಾಂತರ ಅಭಿಮಾನಿ ಬಳಗವನ್ನು ಕಟ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ 23 ಸಿನಿಮಾಗಳು ಸಿಲ್ವರ್ ಜೂಬ್ಲಿ, ಅಂದರೆ 25 ವಾರ ಕಂಪ್ಲೀಟ್ ಮಾಡಿರುತ್ತೆ. ಅದೇ ರೀತಿ ವಿಷ್ಣುವರ್ಧನ್ ಅವರದ್ದು ಕೂಡ 23 ಸಿನಿಮಾಗಳು 25 ವಾರ ಇಲ್ಲ ಅದಕ್ಕಿಂತ ಜಾಸ್ತಿ ಕಂಪ್ಲೀಟ್ ಮಾಡಿದೆ. ಅವುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರು, 25 ವಾರ ಥಿಯೇಟರ್ನಲ್ಲಿ ಓಡಿದ ಸಿನಿಮಾಗಳನ್ನು ಸಿಲ್ವರ್ ಜೂಬ್ಲಿ ಲಿಸ್ಟ್ಗೆ ಸೇರಿಸ್ತಾರೆ. ಅದಕ್ಕಿಂತ ಹೆಚ್ಚು ಅಂದರೆ 50 ವಾರ 40 ವಾರ ಹೀಗೆ ಓಡಿದ ಸಿನಿಮಾಗಳನ್ನು ಯಾವ ಹೆಸರಿನಿಂದಲೂ ಕರೆಯಲ್ಲ. ಈ ವಿಡಿಯೋದಲ್ಲಿ ನಾನು ಹೇಳೋ ಸಿನಿಮಾಗಳೆಲ್ಲ 25 ವಾರ ಇಲ್ಲ ಅದಕ್ಕಿಂತ ಹೆಚ್ಚು ಓಡಿದ ಸಿನಿಮಾಗಳಾಗಿರ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಶ್ರೀಕೃಷ್ಣ ದೇವರಾಯ. ಇದು 1970ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು BR ಪಂತುಲು ರವರು ನಿರ್ದೇಶನ ಮಾಡಿ ಜೊತೆಗೆ ನಿರ್ಮಾಣ ಕೂಡ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡಿದೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ಮೊದಲ ಸಿಲ್ವರ್ ಜೂಬ್ಲಿ ಚಿತ್ರ ವಿಷ್ಣುವರ್ಧನ್ ರವರ ಮೊದಲನೇ ಚಿತ್ರ ನಾಗರಹಾವು. ಇದು 1977ರಲ್ಲಿ ರಿಲೀಸ್ ಆಗಿರುತ್ತೆ. ಪುಟ್ಟಣ್ಣ ಕಣಗಾಲ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು ನಾರ್ತ್ ಕರ್ನಾಟಕ ಸೈಡ್ನಲ್ಲಿ 48 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಕಸ್ತೂರಿ ನಿವಾಸ. ಇದು 1971ರಲ್ಲಿ ರಿಲೀಸ್ ಆಗಿರುತ್ತೆ. ದೊರೈ ಭಗವಾನ್ ರವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಅಷ್ಟೇ ಅಲ್ಲದೆ ಬೆಂಗಳೂರು ಮತ್ತು ಮೈಸೂರು ಕಡೆ 68 ವಾರಗಳ ಪ್ರದರ್ಶನ ಕಂಡಿದೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ಎರಡನೇ ಸಿಲ್ವರ್ ಜೂಬ್ಲಿ ಚಿತ್ರ ಭೂತಯ್ಯ ನಮಗ ಅಯ್ಯೋ. ಇದು 1974ರಲ್ಲಿ ರಿಲೀಸ್ ಆಗಿರುತ್ತೆ. ಸಿದ್ದಲಿಂಗಯ್ಯ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು 62 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೂರನೇ ಸಿಲ್ವರ್ ಜೂಬ್ಲಿ ಚಿತ್ರ ಬಂಗಾರದ ಮನುಷ್ಯ. ಇದು 1972ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಿದ್ದಲಿಂಗಯ್ಯ ರವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 100 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ಮೂರನೇ ಸಿಲ್ವರ್ ಜೂಬ್ಲಿ ಚಿತ್ರ ಸಹೋದರರ ಸವಾಲ್. ಇದು 1977ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು SR ದಾಸ್ ನಿರ್ದೇಶನ ಮಾಡಿರ್ತಾರೆ. ಇದು ಬೆಂಗಳೂರಲ್ಲಿ 125 ದಿನಗಳ ಕಾಲ ಪ್ರದರ್ಶನ ಕಂಡು ಮೈಸೂರು ಮತ್ತು ನಾರ್ತ್ ಕರ್ನಾಟಕ ಸೈಡ್ನಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಾಲ್ಕನೇ ಸಿಲ್ವರ್ ಜೂಬ್ಲಿ ಚಿತ್ರ ಬಂಗಾರದ ಪಂಜರ. ಇದು 1974ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು V ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಲ್ಕನೇ ಸಿಲ್ವರ್ ಜೂಬ್ಲಿ ಚಿತ್ರ ಕಳ್ಳ ಕುಳ್ಳ. ಇದನ್ನು SK ದಾಸ್ ನಿರ್ದೇಶನ ಮಾಡಿರ್ತಾರೆ. ಇದು 1975ರಲ್ಲಿ ರಿಲೀಸ್ ಆಗಿರುತ್ತೆ. ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಐದನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸಂಪತ್ತಿಗೆ ಸವಾಲ್. ಇದು 1974ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು AV ಶೇಷಗಿರಿರಾವ್ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 35 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ಐದನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಹೊಂಬಿಸಿಲು. ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಗೀತಾಪ್ರಿಯ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 50 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆರನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಭಕ್ತ ಕುಂಬಾರ. ಇದು 1974ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಹುಣಸೂರು ಕೃಷ್ಣಮೂರ್ತಿ ರವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಆರನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ. ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು CV ರಾಜೇಂದ್ರ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಏಳನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಎರಡು ಕನಸು. ಇದನ್ನು SK ಭಗವಾನ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು 1974ರಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅವರ ನಾಲ್ಕನೇ ಚಿತ್ರವಾಗಿರುತ್ತೆ. ಇದು ಥಿಯೇಟರ್ಗಳಲ್ಲಿ 33 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ಏಳನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಗುರು ಶಿಷ್ಯರು. ಇದು 1981ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು HR ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಎಂಟನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಮಯೂರ. ಇದು 1975ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿಜಯ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 33 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಂಟನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಜಿಮ್ಮಿಗಲ್ಲು. ಇದು 1982ರಲ್ಲಿ ರಿಲೀಸ್ ಆಗಿರುತ್ತೆ.
ಇದನ್ನು KSL ಸ್ವಾಮಿ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 9ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ನಾನಿನ್ನ ಮರೆಯಲಾರೆ. ಇದು 1976ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿಜಯ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರ 9ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸಾಹಸ ಸಿಂಹ. ಇದು 1982ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಜೋ ಸೈಮನ್ ನಿರ್ದೇಶನ ಮಾಡಿರ್ತಾರೆ. ಇದು ಉತ್ತರ ಕರ್ನಾಟಕ ಭಾಗಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 10ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಪ್ರೇಮದ ಕಾಣಿಕೆ. ಇದು 1976ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಡಿ ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರ 10ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಬಂಧನ. ಇದು 1984ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 75 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ 11ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸನಾದಿ ಅಪ್ಪಣ್ಣ. ಇದನ್ನು ವಿಜಯ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು 1977ರಲ್ಲಿ ರಿಲೀಸ್ ಆಗಿರುತ್ತೆ. ಥಿಯೇಟರ್ಗಳಲ್ಲಿ 50 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 11ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಜೀವನ ಚಕ್ರ. ಇದು 1985ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು HR ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 12ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಗಂಧದ ಗುಡಿ. ಇದರಲ್ಲಿ ವಿಷ್ಣುವರ್ಧನ್ ರವರು ಸಹ ಆ್ಯಕ್ಟ್ ಮಾಡಿರ್ತಾರೆ. ಇದು 1973ರಲ್ಲಿ ರಿಲೀಸ್ ಆಗಿರುತ್ತೆ. ವಿಜಯ್ ಎನ್ನುವವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ 33 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರ 12ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ನೀ ಬರೆದ ಕಾದಂಬರಿ. ಇದು 1985ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಮೊದಲ ಬಾರಿಗೆ ದ್ವಾರಕೀಶ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 13ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ದಾರಿ ತಪ್ಪಿದ ಮಗ. ಇದು 1975ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಶಿವರಾಮ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರ 13ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಕೃಷ್ಣ ನೀ ಬೇಗನೆ ಬಾರೋ. ಇದು 1986ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು HR ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 14ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಶಂಕರ್ ಗುರು. ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 1 ವರ್ಷ ಓಡಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಕರುಣಾಮಯಿ. ಇದು 1987ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು HR ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 15ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ವಸಂತ ಗೀತ. ಇದು 1980ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದೊರೆ ಭಗವಾನ್ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸುಪ್ರಭಾತ. ಇದು 1988ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 16ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಹೊಸ ಬೆಳಕು. ಇದು 1987ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದೊರೆ ಭಗವಾನ್ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ದೇವ. ಇದನ್ನು ವಿಜಯ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು 1989ರಲ್ಲಿ ರಿಲೀಸ್ ಆಗಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 17ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಹಾಲು ಜೇನು. ಇದು 1982ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಂಗೀತಂ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 25 ವಾರ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 17ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಮುತ್ತಿನ ಹಾರ. ಇದು 1990ರಲ್ಲಿ ರಿಲೀಸ್ ಆಗಿರುತ್ತೆ. AV ರಾಜೇಂದ್ರ ಸಿಂಗ್ ಬಾಬು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು 25 ವಾರ ಪ್ರದರ್ಶನ ಕಂಡಿರುತ್ತೆ. ಆದರೆ ಔಟ್ ಆಫ್ ಬಜೆಟ್ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದ ಕಾರಣ ಸಿನಿಮಾದಿಂದ ಲಾಭ ಏನೂ ಬರಲ್ಲ. ಆದರೆ ಥಿಯೇಟರ್ಗಳಲ್ಲಿ 25 ವಾರ ಪೂರೈಸಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 18ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಚಲಿಸುವ ಮೋಡಗಳು. ಇದು 1982ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಂಗೀತಂ ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 40 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಅಷ್ಟೇ ಅಲ್ಲದೆ 7.5 ಲಕ್ಷ ಟಿಕೆಟ್ ಸೇಲ್ ಆದ ಕನ್ನಡದ ಮೊದಲ ಚಿತ್ರ ಎಂದು ಗುರುತಿಸಿಕೊಳ್ಳುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 18ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಹಾಲುಂಡ ತವರು. ಇದು 1994ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 19ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಅನುರಾಗ ಅರಳಿತು. ಇದನ್ನು MS ರಾಜಶೇಖರ್ ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 50 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಅಷ್ಟೇ ಅಲ್ಲದೆ 9 ಭಾಷೆಗೆ ರೀಮೇಕ್ ಆದ ಕನ್ನಡದ ಮೊದಲ ಚಿತ್ರ ಎಂದು ಗುರುತಿಸಿಕೊಂಡಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 19ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಆಪ್ತಮಿತ್ರ. ಇದು 2004ರಲ್ಲಿ ರಿಲೀಸ್ ಆಗಿರುತ್ತೆ. P. ವಾಸು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 1 ವರ್ಷ ಭರ್ಜರಿ ಪ್ರದರ್ಶನ ಕಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ 20ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಜೀವನ ಚೈತ್ರ. ಇದು 1992ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದೊರೆ ಭಗವಾನ್ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 52 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 20ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಯಜಮಾನ. ಇದು 2000 ಇಸವಿಯಲ್ಲಿ ರಿಲೀಸ್ ಆಗಿರುತ್ತೆ.
ಇದನ್ನು ಆರ್ ಶೇಷಾದ್ರಿ ಮತ್ತು ರಾಧಾ ಭಾರತಿ ನಿರ್ದೇಶನ ಮಾಡಿರ್ತಾರೆ. ಇದು ಥಿಯೇಟರ್ಗಳಲ್ಲಿ 1 ವರ್ಷ ಭರ್ಜರಿ ಪ್ರದರ್ಶನ ಕಂಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ 21ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಆಕಸ್ಮಿಕ. ಇದು 1993ರಲ್ಲಿ ರಿಲೀಸ್ ಆಗಿರುತ್ತೆ. ಟಿ.ಎಸ್. ನಾಗಾಭರಣ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 21ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಸೂರ್ಯವಂಶ. ಇದು 1999ರಲ್ಲಿ ರಿಲೀಸ್ ಆಗಿರುತ್ತೆ. ಎಸ್. ನಾರಾಯಣ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 22ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಒಡ ಹುಟ್ಟಿದವರು. ಇದು 1994ರಲ್ಲಿ ರಿಲೀಸ್ ಆಗಿರುತ್ತೆ. ದೊರೈ ಭಗವಾನ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ 22ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಹಬ್ಬ. ಇದು 1999ರಲ್ಲಿ ರಿಲೀಸ್ ಆಗಿರುತ್ತೆ. ಡಿ. ರಾಜೇಂದ್ರ ಬಾಬು ಇದನ್ನು ನಿರ್ದೇಶನ ಮಾಡಿದ್ದು ಥಿಯೇಟರ್ಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ 23ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಕವಿರತ್ನ ಕಾಳಿದಾಸ. ಇದು 1983ರಲ್ಲಿ ರಿಲೀಸ್ ಆಗಿರುತ್ತೆ. ರೇಣುಕಾ ಶರ್ಮಾ ಎನ್ನುವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು 19 ಚಿತ್ರಮಂದಿರಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರ 23ನೇ ಸಿಲ್ವರ್ ಜೂಬ್ಲಿ ಸಿನಿಮಾ ವೀರಪ್ಪ ನಾಯ್ಕ. ಇದು 1999ರಲ್ಲಿ ರಿಲೀಸ್ ಆಗಿರುತ್ತೆ. ಎಸ್. ನಾರಾಯಣ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಥಿಯೇಟರ್ಗಳಲ್ಲಿ ಇದು 50 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿರುತ್ತೆ. ಇವಿಷ್ಟು ಗೆಳೆಯರೇ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ ಸಿನಿಮಾಗಳು. ಇವರಿಬ್ಬರ ಸಿನಿಮಾಗಳ ಲೀಸ್ಟ್ನಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿರೋ ಸಿನಿಮಾಗಳು ಸರಿಯಾಗಿ 23 ಸಿನಿಮಾಗಳಿವೆ. ಇವುಗಳನ್ನು ಬಿಟ್ಟು ಯಾವುದಾದರೂ ಸಿನಿಮಾ 25 ವಾರ ಅಥವಾ ಅದಕ್ಕಿಂತ ಜಾಸ್ತಿ ಓಡಿದ ಸಿನಿಮಾಗಳು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.